ಇಲ್ಲಿ ನಮ್ಮ ನರಗುಂದ ಟೌನ್ಲಿಂದ ಒಂದು 4 ಕಿಲೋಮೀಟ್ರ್ ದೂರ ರೀ ಇದು. ಅಂಬೇಡ್ಕರ್ ನಗರದೊಳಗೆ ಇಲ್ಲಿ ಒಬ್ಬರ ಮನ್ಯಾಗ ಹಾವು ಐತಂದಿದ್ರು. ಯಾರ ಮನೆ ಹೇಳ್ರಿ ಇದು? ಈರಪ್ಪ ಮ್ಯಾಗೇರಿ ಅವ್ರ ಮನೆ ಹತ್ರ ಒಂದು ಹಾವು ಐತಂತ. ಅದೇನೋ ಮುಂಜಾನೆ ಬಕೆಟ್ನಾಗ ಬಿದ್ದಿತ್ತಂದ್ರಿ. ಅದು ಎಲ್ಲಿ ಬಿದ್ದಿತ್ತು ನೋಡೋಣ. ಅದು ಬಕೆಟ್ನಾಗ ಏನೋ ಮುಚ್ಚಿಟ್ರಂತ. ಅದು ಏನೋ ಹೆಚ್ಚಿಗಿಡ್ರಿ ಅದು ಎಲ್ಲಿ ಐತಿ ನೋಡಿ ತೋರಿಸ್ರಿ. ನೋಡ್ರಿ ಒಂದು ಸೆಕೆಂಡ್. ಇಲ್ಲಿ ಹೊರಗಡೆ ಐತನ್ರಿ ಅದು. ಹಾಂ ಇರಲಿ ಅವು ಎಲ್ಲ ಇರೋ ಏರಿಯಾದಾಗ ಇರ್ತದ್ರಿ. ಅದು ನಮ್ದು ಆಸ್ಪಾಸ್ ಇಲಿ ಹೆಗ್ನ ತಿಂದು ಏನಾರು ಇದು ಮಾಡಕ್ಕೆ ಅವು ಇದು ಮಾಡ್ತದ್ರಿ. ಅದು ಇರಲಿ. ಅದು ಯಾವ್ದು ಹಾವು ಅದ್ರ ಮುಚ್ಚಿಟ್ರನ? ಹೌದ್ರಾ? ಒಂದು ಏನಾರ ಪೆಸ್ಲಿಕ್ಕಿಂದ ಇದು ಏನಾರ ಒಂದು ಇದು ತರದು ಒಂದು ಸೆಕೆಂಡ್. ಇಲ್ಲಿ ಒಂದು ಪೈಖಾನೆ ಹತ್ರ ಅದ್ರೆ ಇದು ಏರಿಯಾದ ಒಳಗೆ ಯಾವ್ದು ಐತೆ ನೋಡೋಣ್ರಿ ಹಾವು. ಅದು ಯಾಕಂದ್ರೆ ಸಹಜವಾಗಿ ರೀ ಅದು ಹಾವು ಬರೋ ಸಹಜ. ಹೌದ್ರಾ? ಇದು ನೋಡ್ರಿ ಅದ ಏರಿಯಾದಾಗ ಇರ್ತೈತ್ರಿ. ಅದು ಇಲ್ಲಿ ನಿಮ್ಮ ಯಾಕೆ ಇರತ್ತೆ ಅನ್ನೋದು ನಿಮ್ಮ ಮನೆ ಒಳಗಿದ್ದಂಥ ಇಲ್ಲಿ ಇಲಿಗಳು ಹೆಚ್ಚದವು ಅನ್ನೋದಕ್ಕೆ ಹಾವು ಐತಿ. ಇಲಿ ತಿಂದದ ನಿಯಂತ್ರಣ ಮಾಡ್ತೈತಿ. ಇಲಿಗಳನ್ನ ತಿಂದ್ರೆ ಅದು ನಿಯಂತ್ರಣ ಮಾಡ್ತೈತಿ. ದಯವಿಟ್ಟು ಯಾರು ಅದನ್ನು ಬಡಿ ಅವಸ್ಥೆ ಮಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ನಿಮ್ಮ ತೊಂದರೆ ಜಾಗದಾಗ ಬಂದ್ರೆ ಅದನ್ನು ನಮ್ಗೆ ಹೇಳ್ರಿ. ನಾವು ರಕ್ಷಣೆ ಮಾಡ್ಕೊಂಡು ಬೇರೆ ಜಾಗಕ್ಕೆ ಇಲ್ಲೇ ಬಿಡ್ತೇವೆ. ಯಾಕಂದ್ರೆ ಅದು ಇರಬೇಕಾದಂಥದ್ರಿ ಏರಿಯಾ ಅದು. ಯಾಕಂತಂದ್ರಿ ಅದು ಇರೋದ್ರಿಂದ ಇಲಿಗಳನ್ನ ಕಡಿಮೆ ಅದಾವೆ. ನಿಮಗೆ ಇಲಿಗಳು ಹೆಚ್ಚಾದವು ಅಂದ್ರೆ ನಿಮಗೆಲ್ಲ ಕಾಳು ಕಡಿ ಎಲ್ಲ ಹತ್ತದ. ಇಲ್ರಿ ಹಂಗೇನಾರ ಅಪಾಯದಿದ್ದು ಆತಂದ್ರೆ ಅದನ್ನು ಹಿಡಿದು ಬೇರೆ ಕಡೆ ಬಿಡುವನ್ರಿ. ಇಲ್ಲಿ ಪೈಖಾನೆಗೆ ಅದು ಮುಂಜಾನೆ ನೋಡ್ಯಾರಂತ ಇವ್ರು ತಂಗಮ್ಮಾರ ನೋಡೋಣ. ಇನ್ನು ತೆಗೆದು ಗೊತ್ತಾಗತ್ತಾರೆ. ಬೈಲಪ್ಪೆ ಇದು ನೋಡಿ ಬಾಯ್ ಹಿಡಿ ಬೈಲಿ ತಡ ಇದು ಕಾಮನ್ ಉಲ್ಫ್ ಸ್ನೇಕ್ ಅಂತಾರೆ. ಇದು ಈ ಏರಿಯಾದಾಗ ಇರುದ ರೀ. ಅದು ಈ ಏರಿಯಾದಾಗ ಇರುದ್ರಿ. ಇದು ಕಾಮನ್ ಉಲ್ಫ್ ಸ್ನೇಕ್ ಅಂತೇಳಿ ಈ ಏರಿಯಾದಾಗ ಇರುದ್ರಿ. ಅದು ಸಣ್ಣ ಹಾವಿನ ಮರಿ. ಯಾಕ್ರಿ? ಏನಿಲ್ಲ ಸಣ್ಣದೈತಿ. ಅದು ಸೆಕೆಂಡ್ ಕಡಿತೈತ್ರಿ. ಇದ್ರಾಗ ಇಟ್ಟಂಗ್ಯಾಗ ಅಲ್ಲಿ ಇರುವುದರಿ. ಇದು ಹಾವಿನ ಮರಿಗೆ ಏನು ಹೆದರ್ಬೇಕಂತ ಏನಲ್ಲ. ಯಾಕಂತಂದ್ರೆ ಅದು ಅವು ಎಲ್ಲ ಇಲ್ಲಿ ಹಲ್ಲಿ ಪಲ್ಲಿ ಇವು ಸಣ್ಣ ಇವು ಮರಿಗಳನ್ನ ತಿಂದು ನಾಶ ಮಾಡ್ತೈತೆ ಅಷ್ಟೇ ರೀ. ಇದೇನು ಹೆದರುವಂಥದ್ದು ಅವಶ್ಯಕತೆ ಇಲ್ಲಮ್ಮ ಇದು. ಒಯ್ತೀನಿ. ಯಾಕೆ ತಲೆ ಕೆಡಿಸ್ಕೊಂತೀನಿ? ಈ ಅಮ್ಮ ಹೆದರಾಕತ್ತವ. ಬನ್ನಿ ಒಂದೀತು ಅಲ್ಲೂ ಅದು ಏನಾಗಲ್ಲ. ಅದು ಒಂದು ನೀರಿನ ಬಾಟ್ಲಿ ಕೊಡ್ಬರ್ರಿ. ಈ ಏರಿಯಾದಾಗ ಇರುವುದು ಅದು. ಯಾಕಂದ್ರೆ ಇಲ್ಲಿ ಹಲ್ಲಿ ಪಲ್ಲಿ ತಿಂದು ಇದು ಮಾಡ್ತೈತಮ್ಮ. ಅದು ಮತ್ತೇನಿಲ್ಲ. ಅದಕ್ಕೆ ಕ್ಲೈಮೇಟ್ ಕೋಲ್ಡ್ ಆಗೈತೆ ಅದು. ಅಲ್ಲ ಇದನ್ನು ಹಿಡಿಯೋ ನಿನಗೆ ಮಾಡಂದಿದ್ದು ನಾನು ಕಂಟಿನ್ಯೂ. ಅದಕ್ಕೇನಿಲ್ಲ. ಕರೆಕ್ಟ್ ಐತೆ ಅದು. ಅಷ್ಟ ಮಾಡು. ಅಡ್ಡ ಮಾಡು. ಚಲೋ ತಳತ್ತೆ. ಅದೊಂದು ಸಣ್ಣ ಬಾಟ್ಲಿ ತೋರಿ, ನೀರಿನ ಬಾಟ್ಲಿ ತೋರಿ. ಅದ್ರಾಗ ಹಾಕೊಂಡು ನಾವು ಹೋಯ್ತೇನೆ. ಇರ್ಲಿ ಏನಾಗುಲ್ಲಮ್ಮ. ಕಡಿದ್ರು ಏನಾಗುಲ್ಲ. ಅದು ಇನ್ಫೆಕ್ಷನ್ ಆಕತಿ. ಅದು ಕಡಿದ್ರು ಏನಾಗುಲ್ಲ. ಇನ್ಫೆಕ್ಷನ್ ಆಗತ್ತೆ. ಅದ ಆದ್ರೆ ನಾವು ಮಾಡಾಕತ್ತೀವಿ ಅಂತೇಳಿ ನೀವು ಮಾಡಬೇಡ್ರಿ. ಯಾಕಂತಂದ್ರೆ ಅದು ಅಷ್ಟೇ ಇದನ್ನೇ ಇರ್ತೈತೆ ನೋಡ್ದ. ಇಲ್ಲ ಏನು ತಲೆ ಕೆಡ್ಸ್ಕೊಬೇಡ್ರಿ. ಅದು ನಿನಗೇನೇನು ಕಾಮನ್ ಉಲ್ಫ್ ಸ್ನೇಕ್ ಅಂತಾರ. ಇದು ತೋಳದಾಮ ಅಂತಾರ. ಇದು ಗಾಡಿ ಪಡಿ ರಫ್ ಗಾಡಿ ಏರ್ತೈತಿ. ರಫ್ ಗಾಡಿ ಇತ್ತಲ್ರಿ. ಹಲ್ಲಿ ತಿಂತದ್ರಿ. ಹಲ್ಲಿ ಬಾಳ ಅದಾವ್ರಿ ಅದ್ರೊಳಗ. ಅದನ್ನ ಕ್ಲೀನ್ ಮಾಡಕ್ ನಮ್ಗ ಭಯ ಆಗಕತ್ಬಿಟ್ಟೈತ್ರಿ. ಯಾವಾಗೆಲ್ಲ ಹಾವು ಬಿದ್ದು ಬಿಡ್ತೈತೆ ಏನೋ ಅಂತ ಹೇಳ್ಬಿಟ್ಟು ಅಲ್ಲೇ ಪಿನಿಯಲ್ ಡಾಬರ್ ಗುಳಿಗೆ ಹಾಕೋರಿ. ಏನಾಗುಲ್ಲ. ಇಂಥವೆಲ್ಲ ಏನಾದ್ರು ದೂರ ಹೋಗ್ತಾವ್ರಿ. ಅಲ್ಲೆಲ್ಲ ನೀವೇನು ಮಾಡ್ಬೇಕು ಅಂತ ಕಲ್ಲಾಗ ಎಲ್ಲ ಪಿನಿಯಲ್ ಹಾಕೋಬೇಕು. ಅವು ಇಲ್ಲಾಂದ್ರೆ ಡಾಂಬರ್ ಗುಳಿಗೆ ಹಾಕೋಬೇಕು. ಪಿನಿಯಲ್ ಡಾಂಬರ್ ಗುಳಿಗೆ ಹೋಗ್ಬೇಕು ಅಂತಂದ್ರೆ ಅದ್ರೊಳಗೆ ಇದು ಹೋಗತ್ತ. ಕನ್ನಡದಾಗ ತೋಳದ ಹಾವು ಅಂತಾರೆ. ತೋಳದ ಹಾವ್ರಿ.
ಇಲ್ಲಿ ತಂಗ್ಯಮ್ಮ ಭಾಳ ಹೆದರಾಕತ್ತಾಳ ಹಾವಿಂದ. ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು. ಒಂದು ದಿನಕ್ಕೆ ಅವರು ಬಕಿಟ್ನೆ ಆದರೂ ನೀವು ಧೈರ್ಯ ಮಾಡಿರಲ್ಲ, ಒಂದು ಪಳಿಗಿಳಿ ಇಟ್ಟು ಅದು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಒಂದು ಪಳಿ ಇಟ್ಟು ಈ ಥರ ಯಾವುದೇ ಟ್ಯಾಂಕ್ನಾಗ ಬಿದ್ದರೂ ಅವ್ರು ಅದನ್ನು ಬಚಾವ್ ಮಾಡಿ ಕ್ಯಾಶಿ ಅದನ್ನಾಗ ಟ್ಯಾಂಕ್ನಾಗ ಆ ಬಕೆಟ್ನಾಗ ಇದ್ದಿದ್ದನ್ನ ಅದನ್ನ ಮ್ಯಾಗ ಮುಚ್ಚಿ ಇದನ್ನು ರಕ್ಷಣೆ ಮಾಡಿದ್ರೆ ಅದನ್ನು ಹೋಗಿ ಬೇರೆ ಜಾಗಕ್ಕೆ ಹೋಗಿ ಬಿಡು ಇದು ಮಾಡ್ತೀವಿ. ಏನಿಲ್ಲ ರೀ, ನಾನು ಇಲ್ಲಿ ನಂದು ಒಂದು ಯೂಟ್ಯೂಬ್ ಚಾನಲ್ ಐತ್ರಿ ತಂಗಮ್ಮ, ಅದೇ ಸ್ನೇಕ್ ಬುಡ್ಡ ನರ್ಗುಂದ್ ಅಂತ ಐತಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ, ಮತ್ತು ಬೇರೆದವ್ರಿಗೂ ಶೇರ್ ಮಾಡಿರಿ. ನಮಸ್ಕಾರ ಸರ. ಜೈ ಹಿಂದ್, ಜೈ ಕರ್ನಾಟಕ.